ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 35ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 35. ಶ್ರೀ ಭಗವಾನ್ ಉವಾಚ ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಅಥಾಜನಿ ಮಯಾ ತುಭ್ಯಂ ಯದವೋಚಮೃತಂ ಮುನೆ. ಅನುವಾದ: ದೇವೋತ್ತಮ ಪುರುಷನಾದ ಕಪಿಲನು ಹೀಗೆಂದನು: ನೇರವಾಗಿಯಾಗಲಿ ಅಥವಾ ಶಾಸ್ತ್ರಗಳಲ್ಲಿ ಆಗಲಿ ನಾನು ಏನೇ ಹೇಳಿರಲಿ ಅದು ಲೋಕದ ಜನರಿಗೆ ಎಲ್ಲ ಬಗೆಯಿಂದಲೂ ಪ್ರಮಾಣಿತವಾದುದು. ಎಲೈ ಮುನಿಯೇ, ನಾನು ನಿನ್ನ ಮಗನಾಗುವೆನೆಂದು ಹಿಂದೆ ಹೇಳಿದುದರಿಂದ ಈ ಸತ್ಯವನ್ನು ನಡೆಸಿಕೊಡುವುದಕ್ಕಾಗಿ ಅವತರಿಸಿರುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವಿದರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ತಮ್ಮ ಮಗನಾಗಿ ಹುಟ್ಟಿರುವಂತ ಭಗವಂತನಿಗೆ ಅಂದ್ರೆ ಕಪಿಲ ಮುನಿಗಳಿಗೆ ಹೇಳಿದ್ರು, ಸಕಲ ಜೀವಿಗಳ ಪ್ರಭುವಾಗಿರುವಂತ ನಿನಗೆ ಇವತ್ ನಾನೇನೋ ಒಂದು ಕೇಳಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ನಿನ್ನಿಂದಾಗಿ ನಾನು ಪಿತೃಋಣದಿಂದ ಮುಕ್ತನಾಗಿದ್ದೀನಿ. ನನ್ನ ಇಚ್ಛೆಗಳೆಲ್ಲವೂ ಕೂಡ ಈಡೇರಿರೋದ್ರಿಂದ ನಾನೊಬ್ಬ ಪರಿವ್ರಾಜಕ ಭಿಕ್ಷುಕನ ಪದ್ಧತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಕುಟುಂಬ ಜೀವನವನ್ನ ತ್ಯಾಗ ಮಾಡಿ ಶೋಕ ಮುಕ್ತನಾಗಿ ನನ್ನ ಹೃದಯದ ಒಳಗಡೆ ನಿನ್ನನ್ನೇ ಚಿಂತನೆ ಮಾಡ್ತಾ ಸಂಚಾರ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಕಪಿಲ ಮುನಿಗೆ ಏನು ಅಂತಂದ್ರೆ, ನೇರವಾಗಿ ಆಗ್ಲಿ ಅಥವಾ ಶಾಸ್ತ್ರಗಳಲ್ಲಾಗ್ಲಿ ನಾನ್ ಏನೇ ಹೇಳಿರ್ಲಿ ಅದು ಲೋಕದ ಜನರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಪ್ರಮಾಣಿತವಾಗಿರುವಂಥದ್ದು. ನೋಡಿ ಇಲ್ಲೇನ್ ಹೇಳ್ತಾ ಇದ್ದಾನೆ ಭಗವಂತ. ಈಗ ನಾವು ಯಾಕೆ ನಂಬಬೇಕು ಇದನ್ನೆಲ್ಲ ಅಂತ ಹೇಳ್ತೀವಲ್ವಾ, ಇಲ್ಲಿ ಅವನೇ ಸ್ವಯಂ ಹೇಳಿದಾನೆ. ನೀವು ನೇರವಾಗಿ ನಾನೇ ಹೇಳಿದ್ದಾಗ್ಲಿ ಅಂದ್ರೆ ಭಗವದ್ಗೀತೆನ ಭಗವಂತ ಸ್ವಯಂ ಹೇಳಿರುವಂಥದ್ದು. ಇನ್ನೂ ಎಷ್ಟೊಂದು ಕಡೆ ಭಗವಂತ ನೇರವಾಗಿ ಜ್ಞಾನವನ್ನ ಕೊಟ್ಟಿದ್ದಾನೆ. ಅದು ಅಥವಾ ಶಾಸ್ತ್ರಗಳಲ್ಲಾದ್ರೂ ಆಗಿರ್ಲಿ, ಶಾಸ್ತ್ರಗಳಲ್ಲಿ ಏನಿದೆಯೋ ಅದೆಲ್ಲ ಭಗವಂತನೇ ಹೇಳಿರುವಂಥದ್ದು. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಾಗಿರ್ಲಿ ನೇರವಾಗಿ ಆಗಿರ್ಲಿ ನಾನು ಏನೇ ಹೇಳಿರ್ಲಿ ಅದೆಲ್ಲ ಲೋಕದ ಜನರಿಗೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಪ್ರಮಾಣಿತವಾಗಿರುವಂಥದ್ದು. ಅದನ್ನ ನಾವು ಪ್ರಮಾಣ ಅಂತ ಒಪ್ಕೋಬೇಕು. ಎಲೈ ಮುನಿಯೇ, ನಾನು ನಿನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿದ್ನಲ್ಲ, ಆ ಸತ್ಯವನ್ನ ನಡೆಸ್ಕೊಡೋದಕ್ಕೋಸ್ಕರ ನಾನೀಗ ಅವತಾರ ತಗೊಂಡಿದ್ದೀನಿ. ಅಂದ್ರೆ ನಾನು ಹೇಳದ ಮೇಲೆ ಆ ಕೆಲಸ ಮಾಡೇ ಮಾಡ್ತೀನಿ ಅಂತ. ಸೊ ನಾನು ಸುಮ್ಮನೆ ಹೇಳೋದಿಲ್ಲ, ಹೇಳಿದ ಕೆಲಸವನ್ನ ಮಾಡ್ತೀನಿ. ಅದು ನೇರವಾಗಿ ಹೇಳಿರ್ಲಿ ಅಥವಾ ಶಾಸ್ತ್ರದಲ್ಲೇ ಹೇಳಿರ್ಲಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಭಗವತ್ ಸೇವೆಯಲ್ಲಿ ಪೂರ್ಣ ನಿರತನಾಗುವುದಕ್ಕಾಗಿ ತನ್ನ ಕುಟುಂಬ ಜೀವನವನ್ನು ತ್ಯಜಿಸುವುದರಲ್ಲಿದ್ದನು. ಆದರೆ ಭಗವಂತನು ಸ್ವತಃ ಕಪಿಲನಾಗಿ ತನ್ನ ಮನೆಯಲ್ಲಿ ಸ್ವಂತ ಮಗನಾಗಿ ಜನಿಸಿರುವನೆಂದು ಅವನಿಗೆ ಗೊತ್ತಿರುವಾಗ ಆತ್ಮ ಸಾಕ್ಷಾತ್ಕಾರವನ್ನು ಅಥವಾ ಭಗವಂತನ ಸಾಕ್ಷಾತ್ಕಾರವನ್ನು ಹೊರಗೆ ಹುಡುಕುವುದಕ್ಕಾಗಿ ಅವನೇಕೆ ಗೃಹತ್ಯಾಗಕ್ಕಾಗಿ ಸಿದ್ಧತೆ ಮಾಡುತ್ತಿದ್ದನೋ? ದೇವರು ಸ್ವತಃ ಅವನ ಮನೆಯಲ್ಲಿ ಉಪಸ್ಥಿತನಿದ್ದನು. ಅವನೇಕೆ ಮನೆಯನ್ನು ಬಿಟ್ಟು ಹೋಗಬೇಕು? ಇಂಥ ಪ್ರಶ್ನೆ ನಿಶ್ಚಯವಾಗಿಯೂ ಉದ್ಭವಿಸುವುದು. ಆದರೆ ಇಲ್ಲಿ ಹೇಳಿರುವುದು ಹೀಗೆ: ವೇದಗಳಲ್ಲಿ ಏನೇ ಹೇಳಿರಲಿ ಮತ್ತು ವೇದಗಳ ಆಜ್ಞಾನುಸಾರ ಏನೇ ಆಚರಿಸಿರಲಿ ಅದನ್ನು ಸಮಾಜವು ಅಧಿಕೃತವಾದುದೆಂದು ಸ್ವೀಕರಿಸಬೇಕು. ಒಬ್ಬ ಗೃಹಸ್ಥಾಶ್ರಮಿಯು ತನ್ನ 50ನೇ ವರ್ಷವಾದ ಮೇಲೆ ಗೃಹತ್ಯಾಗ ಮಾಡಬೇಕು ಎಂದು ವೇದ ಪ್ರಮಾಣವು ಹೇಳುತ್ತದೆ. ಪಂಚಾಶೋರ್ಧ್ವಂ ವನಂ ವ್ರಜೇತ್. 50 ವರ್ಷ ಪ್ರಾಯವಾದ ನಂತರ ವ್ಯಕ್ತಿಯು ತನ್ನ ಕುಟುಂಬ ಜೀವನವನ್ನು ಬಿಟ್ಟು ಬಿಡಬೇಕು ಮತ್ತು ವನವನ್ನು ಪ್ರವೇಶಿಸಬೇಕು. ಇದು ವೇದಗಳ ಒಂದು ಪ್ರಮಾಣ ವಚನವಾಗಿದೆ. ಅಲ್ಲದೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ವಿಭಾಗಗಳ ಚಟುವಟಿಕೆಯಿಂದ ಕೂಡಿದ ಸಮಾಜ ಜೀವನದ ಆಧಾರವುಳ್ಳದ್ದಾಗಿದೆ. ನೋಡಿ ಇಲ್ಲೇನ್ ಹೇಳಿದ್ದಾರೆ ಗುರುಗಳು ಅಂತಂದ್ರೆ, ಕರ್ದಮ ಮುನಿಗಳು ಭಗವತ್ ಸೇವೆಯಲ್ಲಿ ಕಂಪ್ಲೀಟ್ ಆಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ತಮ್ಮ ಕುಟುಂಬ ಜೀವನವನ್ನ ತ್ಯಾಗ ಮಾಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ಭಗವಂತ ಸ್ವತಃ ಕಪಿಲನಾಗಿ ತನ್ನ ಮನೆಯಲ್ಲೇ ಹುಟ್ಟಿರ್ಬೇಕಾದ್ರೆ, ಈಗ ಭಗವಂತನೇ ನನ್ನ ಮನೆಯಲ್ಲಿ ಮಗುವಾಗಿ ಬಂದಿದ್ದಾನೆ ಅಂತ ಅವನಿಗೆ ಗೊತ್ತಿತ್ತು.
ಆದರೂ ಕೂಡ ಆತ್ಮ ಸಾಕ್ಷಾತ್ಕಾರವನ್ನ ಮತ್ತೆ ಭಗವಂತನ ಸಾಕ್ಷಾತ್ಕಾರವನ್ನ ಹೊರಗಡೆ ಹುಡುಕೋದಕ್ಕೋಸ್ಕರ ಅವನು ಯಾಕೆ ತನ್ನ ಮನೆಯನ್ನ ಬಿಡುವಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾನೆ? ಈಗ ಕರ್ದಮ ಮುನಿಗಳು ಎಷ್ಟು ಬುದ್ಧಿವಂತರು, ಭಗವಂತನೇ ನನ್ನ ಮನೇಲಿ ಅವತಾರ ತಗೊಂಡಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರೂ ನಾನು ಈಗ ಗೃಹ ತ್ಯಾಗವನ್ನ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಅಂತ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದಾರಲ್ಲ, ಅದು ಯಾಕೆ ಅನ್ನುವಂಥ ಪ್ರಶ್ನೆ ನಮಗ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ದೇವರೇ ಸ್ವತಃ ಅವ್ರ ಮನೆಯಲ್ಲಿ ಇದ್ರೂ ಕೂಡ ಅವನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಇಲ್ಲಿ ನಮಗ್ ಬಂದೇ ಬರುತ್ತೆ. ಆದ್ರೆ ಇಲ್ಲಿ ಹೇಳಿರುವಂಥದ್ದು ಹೀಗೆ, ಏನು ವೇದಗಳಲ್ಲಿ ಏನೇ ಹೇಳಿರ್ಲಿ, ವೇದಗಳ ಆಜ್ಞಾನುಸಾರ ಏನೇ ಆಚರಣೆ ಮಾಡಿರ್ಲಿ ಅದನ್ನ ಸಮಾಜ ಅಧಿಕೃತ ಅಂತ ಸ್ವೀಕರಿಸ್ಬೇಕು. ವೇದಗಳಲ್ಲಿ ಏನ್ ಹೇಳಿದಾರೋ ಆ ರೀತಿ ನಾವು ನಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇರೋದು. ಒಬ್ಬ ಗೃಹಸ್ಥಾಶ್ರಮಿ ಏನ್ ಮಾಡಬೇಕು ಅಂತ ಹೇಳಿದರೆ, 50 ವರ್ಷವಾದ ಮೇಲೆ ಅವನು ಗೃಹ ತ್ಯಾಗ ಮಾಡಬೇಕು ಅಂತ ವೇದ ಪ್ರಮಾಣ ಹೇಳುತ್ತೆ. ವಾನಪ್ರಸ್ಥ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ 50 ವರ್ಷದವರೆಗೂ ಮಾತ್ರ, ಅದಾದ್ಮೇಲೆ ವಾನಪ್ರಸ್ಥ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಒಬ್ಬ ಗೃಹಸ್ಥಾಶ್ರಮಿ ತನ್ನ 50ನೇ ವರ್ಷ ಆದ್ಮೇಲೆ ಅವನು ಮನೆಯನ್ನ ಬಿಟ್ಟು ಹೋಗಬೇಕು ಅಂತ, ಗೃಹತ್ಯಾಗ ಮಾಡಬೇಕು ಅಂತ ವೇದಗಳಲ್ಲಿ ಹೇಳಿದ್ದಾರೆ. ಪಂಚಾಶ್ವೋಧ್ವಂ ವನವ್ರಜೇತ್ ಅಂದ್ರೆ 50 ವರ್ಷ ಆದಮೇಲೆ ವ್ಯಕ್ತಿ ತನ್ನ ಕುಟುಂಬ ಜೀವನವನ್ನ ಬಿಟ್ಟು ಅವನು ವನವನ್ನ ಅಂದ್ರೆ ಕಾಡನ್ನ ಪ್ರವೇಶ ಮಾಡಬೇಕು. ಇದು ವೇದಗಳ ಒಂದು ಪ್ರಮಾಣ ವಚನ. ಅಷ್ಟೇ ಅಲ್ಲದೆ ಬ್ರಹ್ಮಚರ್ಯ ಆಗಿರ್ಬೋದು, ಗೃಹಸ್ಥನಾಗಿರಬಹುದು, ವಾನಪ್ರಸ್ಥನಾಗಿರಬಹುದು, ಮತ್ತೆ ಸನ್ಯಾಸಿ ಆಗಿರ್ಬೋದು, ಈ 4 ವಿಭಾಗಗಳ ಚಟುವಟಿಕೆಯಿಂದ ಕೂಡಿರುವಂತಹ ಈ ಸಮಾಜ ಜೀವನ ಆಧಾರವಾಗಿರುವಂಥದ್ದು. ಅಂದ್ರೆ ಈ ಸಮಾಜಕ್ಕೆ ಈ 4 ವಿಭಾಗಗಳನ್ನ ಏನು ಮಾಡಿದರೋ ಅದರಲ್ಲಿ ಏನೇನ್ ಕೆಲಸಗಳು ಬರುತ್ತೋ, ಚಟುವಟಿಕೆಗಳು ಬರುತ್ತೋ ಅದೇ ಇದರ ಒಂದು ಆಧಾರವಾಗಿರುವಂಥದ್ದು, ಸಮಾಜದ ಆಧಾರ ಅದು. ಸೊ ಅದಕ್ಕೆ ವೇದಗಳಲ್ಲಿ ಏನ್ ಹೇಳಿದಾರೋ ಅದನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಬೇಕು. ಅದು ಒಂದು ಅಧಿಕೃತ ಅಂತ ತಿಳ್ಕೊಬೇಕು ನಾವು, ಅಂದ್ರೆ ಅಧಿಕೃತವಾಗಿ ನಾವು ಸ್ವೀಕಾರ ಮಾಡಬೇಕಾಗಿರುವಂಥದ್ದು ಅಂತ ತಿಳ್ಕೊಬೇಕು. ಈಗ ಇಲ್ಲಿ 50 ವರ್ಷ ಆದ್ಮೇಲೆ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾರಲ್ಲ, ನಾವ್ ಯಾವ ಕಾಡಿಗೆ ಹೋಗ್ಬೇಕು ಅಂತ ಅನ್ನುವಂಥ ಯೋಚನೆ ನಮಗ್ ಬರುತ್ತಲ್ವಾ. ನಾವ್ ಯಾವ ಕಾಡಿಗೂ ಹೋಗ್ಬೇಕಾಗಿಲ್ಲ. ಆದ್ರೆ ವಾನಪ್ರಸ್ಥಾಶ್ರಮದಲ್ಲಿ ನಾವು ಹೇಗಿರ್ಬೇಕು ಅದನ್ನ ನಾವು ಮನೇಲಿ ಇಟ್ಕೊಂಡೆ, ಈಗ ಕಲಿಯುಗದಲ್ಲಿ ಅದನ್ನೆಲ್ಲ ಮಾಡಕ್ ಆಗದೆ ಇರೋದ್ರಿಂದ 50 ವರ್ಷ ಆದ್ಮೇಲೆ ವಾನಪ್ರಸ್ಥ ಜೀವನವನ್ನು ನಾವು ನಡೆಸ್ಬೇಕು. ಆದ್ರೆ ಹೇಗೆ ನಡೆಸೋದು ಅಂತಂದ್ರೆ, ಎಲ್ಲದರ ಮೇಲೆ ಅಟ್ಯಾಚ್ಮೆಂಟ್ ಅನ್ನ ಕಳ್ಕೋಬೇಕು. ಯಾವುದ್ರಲ್ಲೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಮತ್ತೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಮತ್ತೆ ಜವಾಬ್ದಾರಿಗಳನ್ನೆಲ್ಲ ನಾವು ಮಕ್ಕಳಿಗೆ ಕೊಟ್ಟು ನಾವು ಭಗವಂತನ ಚಿಂತನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಇದನ್ನ ನಾವು ಮನೇಲಿ ಇಟ್ಕೊಂಡು ಮಾಡಿದ್ರು ಸಾಕು. ಈ ಕಲಿಗಾಲದಲ್ಲಿ ನಾವು ಆ ರೀತಿ ಮಾಡಬೇಕಾಗಿರೋದು. ಸೊ ಅದಕ್ಕೋಸ್ಕರ ವೇದಗಳಲ್ಲಿ ಇದನ್ನ ಹೇಳಿರೋದ್ರಿಂದ ಅದನ್ನ ಮಾಡಲೇಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಕರ್ದಮ ಮುನಿ ತನ್ನ ವಿವಾಹಕ್ಕೆ ಮೊದಲು ಬ್ರಹ್ಮಚಾರಿಯಾಗಿ ಕಠಿಣವಾಗಿ ಯೋಗ ಸಾಧನೆ ಮಾಡಿದನು. ಮತ್ತು ಅವನು ಎಷ್ಟೊಂದು ಶಕ್ತಿವಂತನಾಗಿ ಯೋಗ ಶಕ್ತಿಯನ್ನು ಪಡೆದನೆಂದರೆ, ಅವನ ತಂದೆಯಾದ ಬ್ರಹ್ಮನು ಅವನಿಗೆ ಮದುವೆಯಾಗುವಂತೆ ಮತ್ತು ಓರ್ವ ಗೃಹಸ್ಥನಾಗಿ ಮಕ್ಕಳನ್ನು ಪಡೆಯುವಂತೆ ಆಜ್ಞೆ ಮಾಡಿದನು. ಕರ್ದಮನು ಅದನ್ನೂ ಮಾಡಿದನು. 9 ಮಂದಿ ಸುಪುತ್ರಿಯರನ್ನು, ಕಪಿಲಮುನಿ ಎಂಬ ಒಬ್ಬ ಮಗನನ್ನೂ ಪಡೆದನು. ಹೀಗೆ ಅವನು ಗೃಹಸ್ಥ ಧರ್ಮವನ್ನು ಕೂಡ ಚೆನ್ನಾಗಿ ನೆರವೇರಿಸಿದನು. ಈಗ ವಿರಕ್ತಿಯನ್ನು ತಾಳುವುದು ಅವನ ಕರ್ತವ್ಯವಾಗಿದ್ದಿತು. ಅವನಿಗೆ ದೇವೋತ್ತಮ ಪರಮಪುರುಷನೇ ಮಗನಾಗಿದ್ದರೂ ಅವನು ವೇದಗಳ ಪ್ರಾಮಾಣ್ಯವನ್ನು ಗೌರವಿಸಬೇಕಾಗಿದ್ದಿತು. ಇದೊಂದು ಬಹುಮುಖ್ಯವಾದ ನೀತಿ ಪಾಠವಾಗಿದೆ. ಒಬ್ಬರಿಗೆ ದೇವರೇ ಮಗನಾಗಿ ತನ್ನ ಮನೆಯಲ್ಲಿದ್ದರೂ ಅವನು ವೇದದ ಆಜ್ಞೆಗಳನ್ನು ಅನುಸರಿಸಲೇಬೇಕು. ಮಹಾಜನೋ ಏನ ಗತಸ್ಸಪಂತಹ ಎಂದು ಹೇಳಲಾಗಿದೆ. ವ್ಯಕ್ತಿಯು ಮಹಾಜನರು ಹೋದ ದಾರಿಯಲ್ಲೇ ನಡೆಯಬೇಕು. ಇಲ್ಲಿ ಕರ್ದಮ ಮುನಿಗಳು ವಿವಾಹಕ್ಕೆ ಮೊದಲು ಬ್ರಹ್ಮಚಾರಿಯಾಗಿ ಅವರು ತುಂಬಾ ಕಠಿಣವಾಗಿ ಯೋಗ ಸಾಧನೆಯನ್ನ ಮಾಡಿದ್ರು. ಅವ್ರು ಎಷ್ಟೊಂದು ಶಕ್ತಿವಂತರಾದ್ರು, ಆ ಯೋಗ ಶಕ್ತಿಯನ್ನ ಪಡೆದ್ರು ಅಂತಂದ್ರೆ, ತಂದೆಯಾದಂತ ಬ್ರಹ್ಮ ಅವನಿಗೆ ಮದುವೆಯಾಗಿ ನೀನು ಒಬ್ಬ ಗೃಹಸ್ಥ ಆಗಿ ಮಕ್ಕಳನ್ನ ಪಡಿಬೇಕು ಅಂತ ಆಜ್ಞೆಯನ್ನ ಕೊಟ್ಟಿದ ತಕ್ಷಣ, ಆಯ್ತು ನಿಮ್ಮ ಇಚ್ಛೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನಾನು ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ಅವ್ರು ಹೇಳಲಿಲ್ಲ. ಅವ್ರು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರು, ಅಂದ್ರೆ ಅಷ್ಟು ಶಕ್ತಿಯನ್ನ ಪಡ್ಕೊಂಡವರಾಗಿದ್ರು. ನೋಡಿ, ಅವರು ಬ್ರಹ್ಮಚಾರಿಯಾಗಿ ಯೋಗ ಸಾಧನೆಯನ್ನ ತುಂಬಾ ಕಷ್ಟಪಟ್ಟು ಕಠಿಣವಾಗಿ ಮಾಡಿದ್ರು.
ಆದ ತಕ್ಷಣ ತಂದೆ ಹೇಳಿದ್ರು ಅಂತಂದ್ಬಿಟ್ಟು ಒಬ್ಬ ಗೃಹಸ್ಥನಾಗಿ ಅವ್ರೇನ್ ಮಾಡಿದ್ರು, 9 ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಪಡೆದು, ಕಪಿಲ ಮುನಿ ಅಂತ ಒಬ್ಬ ಮಗನನ್ನು ಕೂಡ ಪಡೆದ್ರು. ಹೀಗೆ ಅವರು ಗೃಹಸ್ಥ ಧರ್ಮವನ್ನು ಕೂಡ ಚೆನ್ನಾಗಿ ನೆರವೇರಿಸಿದ್ರು. ಅಂದ್ರೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಆಯಾ ಸಮಯಕ್ಕೆ ಆಯಾ ಆಶ್ರಮದಲ್ಲಿದ್ದು ಅವರವ್ರ ಕರ್ತವ್ಯಗಳೇನಿದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಅವರು ನೆರವೇರಿಸ್ಕೊಂಡು ಬಂದ್ರು. ಈಗ ಗೃಹಸ್ಥಾಶ್ರಮದಲ್ಲಿ 50 ವರ್ಷದವರೆಗೂ ನಾವಿದ್ದು ನೆಕ್ಸ್ಟ್ 50 ವರ್ಷ ಆದ್ಮೇಲೆ ವಾನಪ್ರಸ್ಥಾಶ್ರಮವನ್ನ ನಾವು ಸ್ವೀಕಾರ ಮಾಡಬೇಕು. ಈಗ ನೋಡಿ, ಅವರು ಗೃಹಸ್ಥ ಧರ್ಮವನ್ನೆಲ್ಲ ಫಾಲೋ ಮಾಡಿದ್ರು. ಈಗ ಮಗ ಇದ್ದಾನೆ, ಮಕ್ಕಳಿಗೂ ಮದುವೆ ಮಾಡಿದ್ರು. ಈಗ ವಿರಕ್ತಿಯನ್ನ ತಾಳೋದು ಅವರಿಗೆ ಕರ್ತವ್ಯ. ಈಗ ನೆಕ್ಸ್ಟು ವಿರಕ್ತಿಯ ಒಂದು ಜೀವನವನ್ನ ನಡೆಸಬೇಕು. ಇದನ್ನೆಲ್ಲ ಬಿಟ್ಟು ಈಗ ನಾನು ಭಗವಂತನ ಚಿಂತನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಬರಬೇಕಿತ್ತು. ಅದು ಬಂದಿದೆ. ಗೃಹಸ್ಥಾಶ್ರಮದಲ್ಲೇ ಹಾಗೆ ಇದ್ದು ಬಿಡೋದಲ್ಲ, ಅದನ್ನೇ ಎಲ್ಲ ಅನುಭವಿಸ್ಕೊಂಡು ಇರೋದಲ್ಲ, ಅಲ್ಲಿಂದ ಒಂದು ವಿರಕ್ತಿಯನ್ನ ತಾಳಬೇಕು. ಅದು ಅವರ ಕರ್ತವ್ಯವಾಗಿದ್ದರಿಂದ ಅಲ್ಲಿ ಅವರಿಗೆ ಭಗವಂತನೇ ಮಗ ಆಗಿ ಹುಟ್ಟಿದ್ರು ಕೂಡ ಅವರು ವೇದಗಳಲ್ಲಿ ಏನಿದೆಯೋ ಅದನ್ನ ಗೌರವಿಸ್ಬೇಕಾಗಿತ್ತು, ಮತ್ತೆ ಅದರ ರೀತಿ ಅವರು ನಡ್ಕೊಳ್ಬೇಕಾಗಿತ್ತು. ಅದು ತುಂಬಾ ಮುಖ್ಯವಾಗಿರುವಂಥದ್ದು. ನೋಡಿ, ಇದು ನಮಗೆ ಬಹಳ ಮುಖ್ಯವಾಗಿರುವಂಥ ನೀತಿ ಪಾಠ. ಒಬ್ಬರಿಗೆ ದೇವರೇ ಮಗನಾಗಿ ತಮ್ಮ ಮನೆಯಲ್ಲಿದ್ರೂ ಕೂಡ ವೇದಗಳ ಆಜ್ಞೆಗಳನ್ನ ಅನುಸರಿಸಬೇಕು. ಯಾಕೆ ಹೇಳಿ? ಈಗ ನನಗೆ ಆತ್ಮ ಸಾಕ್ಷಾತ್ಕಾರವಾಗೋಗಿದೆ, ದೇವರ ದರ್ಶನ ಆಗೋಗಿದೆ, ಎಲ್ಲ ಆಗೋಗಿದೆ. ನಾನು ಸುಮ್ಮನೆ ಕೂತ್ಕೊಂಡಿರೋದು ಆಗಲ್ಲ. ಯಾಕೆ? ನಮ್ಮನ್ನ ಫಾಲೋ ಮಾಡುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವ್ರಿಗೋಸ್ಕರ ಆದ್ರೂ ನಾವು ನಡಿಬೇಕು. ಅವ್ರು ಹೋದ ದಾರಿಯಲ್ಲಿ ನಾವು ನಡಿಬೇಕು. ಯಾರು ಮೊದಲೇ ಆ ಒಂದು ಸ್ಥಾನಕ್ಕೆ ಹೋಗಿರ್ತಾರೋ ಅವ್ರು ಹೋದ ದಾರಿಯಲ್ಲಿ ನಾವು ಹೋದಾಗ ನಮಗೂ ಕೂಡ ಅದು ಸಿಗತ್ತೆ. ಅದೇ ರೀತಿ ನಮ್ಮನ್ನ ಫಾಲೋ ಮಾಡುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವರು ನಮ್ಮನ್ನ ಫಾಲೋ ಮಾಡ್ತಾ ಇರೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕಾಗಿರತ್ತೆ. ಸೊ ಅದಕ್ಕೆ ಮಹಾಜನೋ ಏನ ಗತಸಪಂತಹ ಅಂತ ಹೇಳಿದ್ದಾರೆ. ಅಂದ್ರೆ ವ್ಯಕ್ತಿ, ಮಹಾಜನರು ಯಾವ ಹಾದಿಯಲ್ಲಿ ಹೋಗಿರ್ತಾರೋ ಆ ಹಾದಿಯಲ್ಲಿ ನಡಿಬೇಕಾಗಿರುವಂಥದ್ದು ನಮ್ಮ ಧರ್ಮವಾಗಿರತ್ತೆ. ಆ ಹಾದಿಯಲ್ಲಿ ನಡೆದ್ರೆ ನಮಗೆ ಯಾವುದೇ ಒಂದು ತೊಂದರೆಗಳಾಗೋದಿಲ್ಲ. ಅವರು ಆ ಒಂದು ಗುರಿಯನ್ನ ತಲುಪಿಟ್ಟಿರ್ತಾರೆ. ಆ ಹಾದಿಯಲ್ಲಿ ನಡ್ಕೊಂಡು ಹೋದಾಗ ನಮಗೂ ಕೂಡ ಆ ಒಂದು ಗುರಿ ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.